ನಗರದ ಹೃದಯ ಭಾಗಕ್ಕೆ ಹೊಂದಿಕೊಂಡಿರುವಂತಹ ನೇತಾಜಿ ಕ್ರೀಡಾಂಗಣದಲ್ಲಿ ಏನು ಕಾಮಗಾರಿ ನಡೆದಿದೆ ಅಂದರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೆ ಜನಸಾಮಾನ್ಯರಲ್ಲಿ ಕುಳಿತುಕೊಳ್ಳುವಂತಹ ಆಸನಗಳಿಗೆ ಏನು ಇವತ್ತು ಕಾಮಗಾರಿ ನಡೆದಿದೆ. ಆ ಕಾಮಗಾರಿ ನಡೆದು ಸುಮಾರು ಒಂದೂವರೆ ತಿಂಗಳು ಆಗಿರಬೇಕು. ಆ ಸಿಮೆಂಟ್ ಹಾಕಿದ್ದಾರೆ, ಆದರೆ ನೀರು ಮಾತ್ರ ಆಗ್ತಾಯಿಲ್ಲ. ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಯುವ ಸಬಲೀಕರಣ ಇಲಾಖೆಯ ಒಂದು ಬೇಜವಾಬ್ದಾರಿ ಮತ್ತು ಇಲ್ಲಿನ ತಾಲೂಕು ಆಡಳಿತ ನಿರ್ಲಕ್ಷ್ಯ ಏನಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ಜನಸಾಮಾನ್ಯರ ತೆರಿಗೆ ಅಂದರೆ ಅಷ್ಟು ಪೋಲ, ಅಷ್ಟು ಬೇಜವಾಬ್ದಾರಿನ ಎಲ್ಲ ಇದು ಬಿಸಿಲು ಇದು. ಇವಾಗ ಸಂಪೂರ್ಣವಾಗಿ ನೀರು ಹಾಕಿ ಅದನ್ನು ತಣುವು ಮಾಡಿ ಅದನ್ನು ಯಾವುದೇ ರೀತಿಯ ಮುಂದೆ ಅದು ಕಿತ್ತೋಗದಂತೆ ಕಳಪೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಗುತ್ತಿಗೆದಾರರು ಮತ್ತು ಅದರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಆಗಿರ್ತದೆ. ಅಲ್ಲ, ನಾವು ನೋಡ್ತಾ ಇದ್ದೀವಿ ಇವಾಗ. ಯಾಕಂದರೆ ನಮ್ಮ ಮನಸ್ಸು ನೊಂದಾಗಿ ನಾವು ಇವತ್ತು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿ ನೀರು ಟ್ಯಾಂಕರ್ ಇದೆ, ಅಲ್ಲಿ ಡ್ರಮ್ ಇದೆ. ಅದಂದರೆ ಶೋಗಾದರೂ ಮಡಗಿದ್ದಾರೆ ಅನ್ನೋ ಗುತ್ತಿಗೆದಾರರು. ಯಾಕಂದರೆ ಇಲ್ಲಿನ ಬರೋ ಇದಕ್ಕೆ ಏನೋ ಅವರ ಮನಸ್ಸಿಗೆ ಹೆಚ್ಕೊಳ್ಬಿಡಲಿ, ನಾವು ನೀರು ಹಾಕ್ತಾಯಿದ್ದೀವಿ, ನಾವು ಎಷ್ಟು ಪ್ರಾಮಾಣಿಕವಾಗಿ ಗುತ್ತಿಗೆದಾರರು ಎಷ್ಟು ಗುಣಮಟ್ಟವನ್ನು ಕಾಯ್ದುಕೊಳ್ತೀವಿ ಅಂಥೇಳಿ ಹೇಳೋಕ್ಕೇನಾದರೂ ಈ ಟ್ಯಾಂಕರು ಮತ್ತು ಇದನ್ನು ಮಡಗಿದ್ದಾರೆ ಅಂತೂ ಗೊತ್ತಾಗ್ತಾಯಿಲ್ಲ. ಈ ಕೂಡಲೇ ಮಾನ್ಯ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರಲ್ಲಿ ಮತ್ತು ತಾಲೂಕು ಆಡಳಿತದಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಈ ಸಿಮೆಂಟಿಗೆ ನೀರಾಗದೆ ಆ ಒಂದು ಕಳಪೆ ಕಾಮಗಾರಿ ಮಾಡಿರೋರ ಬಿಲ್ಲನ್ನು ಕಡೆ ಹಿಡಿದು ಯಾವುದೇ ಕಾರಣಕ್ಕೂ ಈ ಒಂದು ಗುಣಮಟ್ಟ ಕಾಯ್ದುಕೊಳ್ಳದ ಗುತ್ತಿಗೆದಾರರ ಪರವಾನಗಿಯನ್ನು ರದ್ದು ಮಾಡಬೇಕು ಮತ್ತು ಪ್ರತಿದಿನ ನೀರು ಹಾಕುವ ಮುಖಾಂತರ ಈ ಒಂದು ಕಾಮಗಾರಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಶಾಸಕರು, ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ಗುತ್ತಿಗೆದಾರರಿಗೂ ಮನವಿಯನ್ನು ಮಾಡ್ತಾಯಿದ್ವಿ.